ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪುಟೆ ಪದ್ಮಿನಿ, ಒಂದು ನಿಮಿಷ, ನನಗೆ ನಿನ್ನಿಂದ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಬೇಕಾಗಿತ್ತು. ಏನ್ ಮಾವ? ಇಲ್ಲಿ ಹತ್ರದಲ್ಲಿ ಏನಾದ್ರೂ ಒಳ್ಳೆ ಡ್ರೈವಿಂಗ್ ಸ್ಕೂಲ್ ಇದೆಯಾ? ಇದೆಯಾ ಅಂತ ಕೇಳ್ತಿದ್ದೀರಲ್ಲ ಚಿಕ್ಕಪ್ಪ. ಪದ್ಮಿನಿ ಇವಾಗ ಡ್ರೈವಿಂಗ್ ಸ್ಕೂಲ್ ಮುಗಿಸ್ಕೊಂಡೇ ಬರ್ತಿರೋದು. ಏನ್ ಪದ್ಮಿನಿ? ಹೌದಾ? ನೀನ್ ಹೋಗ್ತಾ ಇರೋ ಡ್ರೈವಿಂಗ್ ಸ್ಕೂಲು ಚೆನ್ನಾಗಿದ್ಯಾ? ಅಂದ್ರೆ ಡ್ರೈವಿಂಗ್ ಹೇಳ್ಕೊಡೋ ಹುಡುಗ ಚೆನ್ನಾಗ್ ಕಲಿಸ್ತಾನ? ನಮ್ಗ್ ಸ್ವಲ್ಪ ಕೆಲ್ಸ ಐತೆ ಮಾವ. ಇವಳಿಗೆ ನಂದನ್ ಡ್ರೈವಿಂಗ್ ಕಲಿಸ್ತಿದ್ದಾನ? ಅಪ್ಪನ ಮನೇಲಿ ತಿನ್ನೋ ಗತಿರ್ಲಿಲ್ಲ, ಇಲ್ಲಿ ಬಿಲ್ಡಪ್ ತಗೊಂಡ್ ಮೆರೀತಿದ್ದಾಳ. ಅಡ್ಗೆ ಮನೆ ಮುಸ್ರೆ ತಿಕ್ಕೊಂಡಿರ್ಲಿ ಅಂತ ನಾನ್ ಅನ್ಕೊಂಡ್ರೆ ಯಾಕೋ ಇದು ಕೈ ಮೀರ್ ಹೋಗ್ತಾ ಇದೆಯಲ್ಲ. ಇದನ್ನೆಲ್ಲ ಹೀಗೆ ಬಿಟ್ರೆ ಇವಳು ನಮ್ ಯಾರ ಕೈಗೂ ಸಿಗಲ್ಲ. ಇದಕ್ಕೇನಾದ್ರೂ ಮಾಡ್ಲೇಬೇಕು. ಯಾರ್ರೀ ಒಳಗಡೆ? ಯಾರು? ನೀವೇ ತಾನೇ ಭುಜಂಗ? ಹೌದು ಸ್ವಾಮಿ. ಒಂದ್ ಸಣ್ಣ ಮಾಹಿತಿ ಬೇಕಿತ್ತು. ಪದ್ಮಿನಿ ನಿಮ್ ಮಗಳು ತಾನೆ? ಹೌದು. ಯಾಕೆ ಸ್ವಾಮಿ? ಗಾಬರಿ ಪಡೋ ಅಂತದ್ದೇನೂ ಇಲ್ಲ. ಅವ್ರನ್ನ ಸ್ವಲ್ಪ ಕರಿತೀರಾ? ಇಲ್ಲ ಸ್ವಾಮಿ, ಅವಳು ಮನೆಗಿಲ್ಲ. ಅವಳಿಗೆ ಮದುವೆ ಆಗೈತೆ, ಗಂಡನ ಮನೆಗೆ ಅವಳೆ. ಅಲ್ಲ, ನೀವ್ಯಾಕೆ ನನ್ನ ಮಗಳ ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಾಗೈತೆ ಸರಿಯಾಗಿ ಹೇಳಿ ಸ್ವಾಮಿ. ಶೋಭರಾಜ್ ನಿಮಗೆ ಗೊತ್ತಲ್ವಾ? ಅವ್ರದ್ದೊಂದು ಕೇಸ್ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದೀವಿ. ನಿಮ್ಮ ಮಗಳು ಪದ್ಮಿನಿ ಮನೆ ಎಲ್ಲಿ ಅಂತ ಹೇಳಿದ್ರೆ ನಾವು ಹೋಗ್ತೀವಿ. ಮಗಳು ಮನೆ ಬೆಂಗಳೂರಿನಾಗೆ. ಅದೇ ಅಮ್ಮಾಜಿ ಸ್ವೀಟ್ಸ್ ಅಂತ ಕೇಳಿದ್ದೀರಲ್ಲ, ಆ ಮಾಲೀಕರ ಮೊಮ್ಮಗನಿಗೆ ನಾವು ಕೊಟ್ಟಿರೋದು. ಓಕೆ, ಥ್ಯಾಂಕ್ ಯು. ಏನಕ್ಕ, ಏನು ಮಾತಾಡ್ಬೇಕು ಅಂತ ಕರೆದೆ? ಪೂರ್ವಿ, ನನ್ನ ಕ್ಷಮಿಸ್ಬಿಡೆ, ತಪ್ಪಾಡ್ಬಿಟ್ಟೆ. ಏನಾಯ್ತಕ್ಕ? ಯಾಕೆ ಹೀಗೆ ಹೇಳ್ತಿದ್ಯಾ? ಅದು ನಂದನ್ನೋರು ನನಗ್ ಗಾಡಿ ಕಳಿಸ್ತೀನಿ ಇಂದಾಗ ಮಸ್ಸಲ್ಲಿ ಹೋಗಿ ಅವ್ರ ಜೊತೆ ಗಾಡಿಲಿ ಕುತ್ಕೊಂಡ್ಬಿಟ್ಟೆ. ಅದ್ರಲ್ಲೇನಕ್ಕ ತಪ್ಪು? ಅದು ನಿನ್ ಜಾಗ ಪೂರ್ವಿ. ನಂದನ್ನೋರ್ ಹೆಂಡತಿ ನೀನು ಕಣೆ. ಆದ್ರೆ ಮೈ ಮರ್ತು ಅವ್ರ ಜೊತೆ ಹೋಗಿ ಗಾಡಿಲಿ ಕುತ್ಕೊಂಡ್ಬಿಟ್ಟೆ. ಏನಕ್ಕ ಹೇಳ್ತಿದ್ಯಾ? ನಿನ್ಗೇನ್ ತಲೆ ಕೆಟ್ಟಾಯ್ತಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಹೌದು ಪೂರ್ವಿ, ನಂದನ್ನವರು ನೀನ್ ಕುತ್ಕೆ ತಾಳಿ ಕೊಟ್ಟವ್ರೆ. ನಿಜವಾದ ಗಂಡ ಹೆಂಡತಿ ನೀವಿಬ್ರು ಒಂದಾಗ್ಬೇಕು ಪೂರ್ವಿ. ಅದೇ ನನ್ನ ಆಸೆ ಕಣೆ. ಅಕ್ಕ, ಹುಚ್ಚಿಡ್ದಿದ್ಯಾನೆ ನಿನಗೆ? ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ನೋಡು. ಅಲ್ಲ ಕಣೆ, ಅವತ್ತೇನೋ ಅನಿವಾರ್ಯವಾಗಿ ನನ್ ಕುತ್ತಿಗೆಗೆ ತಾಳಿ ಬಿದ್ದಿದೆ. ಅಷ್ಟಕ್ಕೆ ನಾನು ನಂದನ್ನವರು ಗಂಡ ಹೆಂಡತಿ ಅಂತ ನಿರ್ಧಾರ ಮಾಡ್ಬಿಟ್ಟಿಯ ನೀನು? ಅಕ್ಕ, ನೀನು ನಂದನ್ನವರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀರಾ ಕಣೆ. ನೀವಿಬ್ರು ಒಟ್ಟಿಗೆ ಬಾಳ್ಬೇಕು. ಬೇರೆ ಯೋಚನೆನೆಲ್ಲ ನಿನ್ ತಲೆಯಿಂದ ಕಿತ್ತಾಕು. ಆಯ್ತು, ನನ್ ಮನ್ಸಿಂದ ಅದನ್ನ ಕಿತ್ತಾಕ್ಬೋದು. ನಿನ್ ಕುತ್ತಿಗೆಯಿಂದ ಈ ತಾಳಿನ ಕಿತ್ತಾಕಕ್ ಆಯ್ತದ ಪೂರ್ವಿ? ಆಗಲ್ಲ ಅಲ್ವಾ? ಅದೇ ಸತ್ಯ ಪೂರ್ವಿ, ಈ ತಾಳಿಗಿರೋ ನಿಜವಾದ ಬೆಲೆ. ಜಗತ್ನ ನಪ್ಸಕ್ಕೆ ಅಂತ ಹಾಕೊಂಡಿರೋ ಈ ತಾಳಿಗೆ ಯಾವ ಬೆಲೆನೂ ಇಲ್ಲ ಕಣೆ. ವಾವ್, ಸೂಪರ್ ಅಕ್ಕ. ಹಾಗಿದ್ರೆ ನೀನು ನಿನ್ನ ಪ್ರೀತಿನ ತ್ಯಾಗ ಮಾಡ್ಬೇಕು ಅಂತಿದ್ಯಾ? ಸರಿ, ಮಾಡು. ಆದ್ರೆ ಅದಕ್ಕೂ ಮುಂಚೆ ಒಂದೇ ಒಂದ್ಸಲ ನಂದನ್ ಅವ್ರ ಬಗ್ಗೆ ಯೋಚನೆ ಮಾಡು.
ಏನೋ ದೊಡ್ಡದಾಗ್ ಬಂದು ನನ್ನ ಹತ್ರ ಸಾರಿ ಕೇಳಿದ್ಯಲ್ಲ, ನನಗೇನೋ ಮಹಾ ಅನ್ಯಾಯ ಮಾಡಿರೋ ತರ. ನಿಜವಾಗ್ಲೂ ನೀನು ಕ್ಷಮೆ ಕೇಳ್ಬೇಕಾಗಿರೋದು ನಂದನ್ ಅವ್ರನ್ನ. ಯಾಕಂದ್ರೆ ನೀನು ಅನ್ಯಾಯ ಮಾಡ್ತಾ ಇರೋದು ನಂದನ್ ಅವ್ರಿಗೆ. ಅಕ್ಕ, ನಂದನ್ ಅವರು ನಿನ್ನ ಮನ್ಸಾರೆ ಇಷ್ಟಪಟ್ರು ಕಣೆ. ನಿನ್ನ ಮನೆ, ಆಸ್ತಿ, ವಿದ್ಯೆ ಇದು ಯಾವುದನ್ನು ನೋಡ್ದೆ ಬರೀ ನಿನ್ನ ಒಳ್ಳೆ ಮನ್ಸನ್ನ ನೋಡಿ ಮದುವೆ ಅಂತ ಆದ್ರೆ ನಿನ್ನನ್ನೇ ಅಂತ ಅನ್ಸ್ಕೊಂಡ್ರು. ಮಧ್ಯದಲ್ಲಿ ನೀನ್ ಈ ಮದ್ವೆ ಬೇಡ ಅಂದಾಗ ನಿನ್ನ ಮೇಲಿನ ಪ್ರೀತಿಗೋಸ್ಕರ ಅವ್ರು ಕೆಟ್ಟೋರಾದ್ರೂ ಸರಿ ಅಂತ ಈ ಮದ್ವೆನ ನಿಲ್ಸಕ್ ನೋಡಿದ್ರು. ಇನ್ ಮದ್ವೆ ದಿನ ಅಂತೂ ನೀನು ಡ್ಯಾನ್ಸ್ಗೆ ಹೋಗ್ತೀನಿ ಅಂದಾಗ ಅವ್ರು ನಿಂಗೆ ಒಪ್ಪಿಗೆ ಕೊಟ್ರು ಕಣೆ. ಇಷ್ಟು ಪರಿಶುದ್ಧವಾಗಿ ಯಾವ ಸ್ವಾರ್ಥನೂ ಇಲ್ಲದೆ ಪ್ರೀತಿಸೋ ನಂದನ್ ಅವ್ರಿಗೆ ನೀನ್ ಏನೇ ಕೊಡ್ತಾ ಇದೀಯಾ? ಬರೀ ನೋವು. ಮದುವೆ ಆಗ ದಿನದಿಂದಾನು ನೀನ್ ಅವ್ರನ್ನ ದೂರ ಮಾಡ್ತಿದ್ಯಾ ಕಣೆ. ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋರು. ಆದ್ರೆ ಪಾಪ ನಂದನ್ ಅವರು ನಿನ್ನ ಖುಷಿ ಪಡ್ಸಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂತ ಅವ್ರ ಮನ್ಸನ್ನ ಯಾಕಕ್ಕ ನೋಯಿಸ್ತೀಯ? ಹೌದು, ನನ್ನ ಕುತ್ತಿಗೆಲಿರೋ ತಾಳಿಗೆನೆ ಬೆಲೆ. ಆದ್ರೆ ನಂದನ್ ಅವರು ಬೆಲೆ ಕೊಡೋದು ನಿನಗೆ, ನಿನ್ನ ಪ್ರೀತಿಗೆ ಅಕ್ಕ. ಅಂತವ್ರ ಪ್ರೀತಿಗೆ ಅನ್ಯಾಯ ಮಾಡಿದ್ರೆ ಖಂಡಿತವಾಗ್ಲೂ ಅಂತ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ಕ್ಷಮೆ ಅನ್ನೋದೇ ಇಲ್ಲ. ಈ ಸೋಬ್ರಾಜ್ದು ಏನಪ್ಪ ದೇವ್ರೆ ಕೇಸು? ಅವನ ಹೆಸ್ರು ಹೇಳ್ಕೊಂಡು ಯಾಕೆ ಬಂದ್ರು ಈ ಪೊಲೀಸರು? ಅವನೇನಾರ ಪೊಲೀಸ್ ತಾವ ಪದ್ಮಿನಿ ಹೆಸರು ಹೇಳೋವ್ನ? ಅಯ್ಯೋಯ್ಯೋ, ಅದೇನ್ ಹೇಳೋನೋ ಏನೋ. ಅಲ್ಲ ಉರ್ವಶಿ, ಆ ಶೋಭರಾಜು ಅಂದ್ರೆ ನಮ್ಮ ಅಂಗಡಿ ತಕ್ಕ ಬಂದು ಪದ್ಮಿನಿ ಪುಸ್ತಕ ಕೊಟ್ನಲ್ಲ, ಆಮೇಲೆ ಮದುವೆ ಬಂದಿದ್ನಲ್ಲ, ಎತ್ತರಕ್ಕೆ ಗಡ್ಡ ಬಿಟ್ಕೊಂಡು ಬೆಳಗಿದ್ನಲ್ಲ ಅವನ? ಹಾಣೆಯ ಅವನೇ. ಸರಿ, ಅವನ ವಿಚಾರಿಸಕ್ಕೆ ಪದ್ಮಿನಿದ್ನ ಹುಡುಕಂಡು ಯಾಕೆ ಬಂದ್ರು ಈ ಪೊಲೀಸ್ನವರು? ಗೊತ್ತಿಲ್ಲ ಅಣ್ಣಯ್ಯ. ಹಾ, ಅವನ್ ಎಂತ ಮನುಷ್ಯ, ಯೋನು ಎತ್ತ ಅಂತ ಸುಮ್ಕೆ ವಿಚಾರ್ಸಕ್ಕಿರ್ಬೇಕು. ನೋಡಮ್ಮ, ಅದನ್ನ ವಿಚಾರಿಸಕ್ಕೆ ನಮ್ಮಂತ ಬಂದು ಏನೋ ಅರ್ಥವಾಗಿಲ್ಲವ ಇದೆಲ್ಲ. ಸರಿ, ನಿಮ್ಮ ಮತ್ಗೆಯಲ್ಲಿ ಇದ್ರಲ್ಲಿ ಬಟ್ಟೆ ಒಗಿತಾವ್ರೆ. ಈ ವಿಚಾರ ಯಾವ್ದು ಅವಳಿಗೆ ಹೇಳಕ್ ಹೋಗ್ಬೇಡ, ಚಿತ್ತಿ ಬಿದ್ದು ಬಿಡ್ತಾಳೆ. ಸರಿ ಅಣ್ಣಯ್ಯ, ನೀನು ಏನು ತಲೆ ಕೆಡಿಸ್ಕೋಬೇಡ. ಬ್ಯಾರೆ ಏನಾರು ವಿಷಯ ಇದ್ದಿದ್ರೆ ಇನ್ಸ್ಪೆಕ್ಟ್ರು ಹೇಳಿರೋರು. ನಿಂತ್ಕೊಳ್ಳಿ ಸರ್. ಏನ್ ಸರ್, ಅಮ್ಮಾಜಿ ಸ್ವೀಟ್ಸ್ ಜವಾಬ್ದಾರಿ ತಗೊಂಡಿದ್ದೀರಾ ಅಂತ ಅನ್ಕೊಂಡ್ರೆ ಇತ್ತೀಚೆಗೆ ಡ್ರೈವಿಂಗ್ ಸ್ಕೂಲ್ ಶುರು ಮಾಡಿರೋ ಹಾಗಿದೆ. ಏನ್ ಹೇಳ್ತಿದ್ದೀರಿ ಚಿಕ್ಕಪ್ಪ? ಪಾಪ ನಮ್ ಚಿಕ್ಕಪ್ಪ ಏನೋ ಗಾಡಿ ಕಲಿಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾರೆ. ಒಂದ್ಸಲ ಕಲಿಸ್ಬಾರ್ದ ನಂದನ್? ಚಿಕ್ಕಪ್ಪನೇ ನನಗೆ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದು. ನೋಡಯ್ಯ, ನನಗೆ ಈ ಕಾರ್ ಓಡಿಸಿ ಬೇಜಾರಾಗ್ಬಿಟ್ಟಿದೆ. 2 ವೀಲರ್ ಓಡ್ಸೋದು ಮರ್ತೇ ಹೋಗಿದ್ದೀನಿ. ಹೇಳ್ಕೊಡೋ ಪ್ಲೀಸ್. ಅದೆಲ್ಲ ಆಗಲ್ಲ, ನಂಗೆ ಕೆಲಸ ಇದೆ. ನಿಂತ್ಕೊಳ. ಅಲ್ಲ, ಚಿಕ್ಕಪ್ಪ ಗಾಡಿ ಹೇಳ್ಕೊಡು ಅಂದ್ರೆ ನಿಂಗೆ ಟೈಮ್ ಇಲ್ಲ. ಅದೇ ಪದ್ಮಿನಿ ಕೇಳಿದ್ರೆ ಅಂಥ ಕೆಲಸ ಏನಪ್ಪ ನಿನಗಿರೋದು? ಮೊದಲಾದ್ರೆ ಪ್ರತಿದಿನ ಮೀಟಿಂಗು ಗೀಟಿಂಗು ಅಂದ್ಕೊಂಡು ಮೈಸೂರಿಗೆ, ಅಲ್ಲಲ್ಲ ಮೈಸೂರು ದಾರಿಲೇ ಹೋಗ್ತಿದ್ದೆ. ಆದರೆ ಇತ್ತೀಚೆಗೆ ಮನೆ ಬಿಟ್ಟು ಕದಲ್ತಾನೆ ಇಲ್ಲ ಆಸಾಮಿ. ಅಂಥದ್ದು ಏನು ಕೆಲಸ ಮಾಡ್ತಾ ಇದ್ದೀರೋ ತಾವು? ನಂಗೆ ಬೇಕಾದಷ್ಟು ಕೆಲಸ ಇದೆ, ಅದೆಲ್ಲ ಹೇಳಕ್ಕಾಗಲ್ಲ. ಸುಮ್ಮನೆ ಚಿಕ್ಕಪ್ಪ. ಅಂತೂ ನಮ್ಮ ಮನೆಯಲ್ಲಿ ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡೋ ಇನ್ನೊಬ್ಬ ಗಂಡಸು ತಯಾರಾದ. ಹೌದೌದು, ಆ ಲಿಸ್ಟಲ್ಲಿ ನೀವೇ ಫಸ್ಟ್. ನಾನು ಹೇಳಿದ್ದು ನಿನ್ನ ಬಗ್ಗೆ, ನನ್ನ ಬಗ್ಗೆ ಅಲ್ಲ.
ನಂದನ್, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಎಸ್ ಅಜ್ಜಿ, ಮಾತಾಡು. ಆ್ಯಕ್ಚುಲಿ ನೀನೇನು ಮಾತಾಡ್ತೀಯ ಅಂತ ನಂಗೆ ಗೊತ್ತು. ನಾನು ಆಫೀಸಿಗೆ ಬರಬೇಕು, ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ತಾನೆ? ಖಂಡಿತ ಅಜ್ಜಿ, ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಮ್ಮ ಸ್ವೀಟ್ ಕಂಪ್ನಿದು ಆ್ಯಪ್ ಕೆಲಸ ಕೂಡ ಮಾಡಿಸ್ತಾ ಇದ್ದೀನಿ. ನಂದನ್, ಅದು ಏನು ಗೊತ್ತಾ, ಪದ್ಮಿನಿನೂ ಒಂದ್ಸಲ ನಮ್ಮ ಆಫೀಸ್ಗೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸಗಳನ್ನೆಲ್ಲ ತೋರಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಓಕೆ ಅಲ್ವಾ ಅಜ್ಜಿ? ಖಂಡಿತ ಕರ್ಕೊಂಡು ಹೋಗು, ಅದಕ್ಕೇನಂತೆ. ಆದ್ರೆ ಈಗ ನಾನ್ ಹೇಳಕ್ ಬರ್ತಿರೋ ವಿಷಯನೇ ಬೇರೆ ನಂದನ್. ತಗೋ, ಏನಿದು? ಯಾರು ಬರ್ದಿರೋದು ಈ ಲೆಟರ್ನ? ಏನಿದು? ನೀರಲ್ಲಿ ತೇಲಿ ಬಂದ ಓಲೆನಾ? ತಮಾಷೆ ಬೇಡ ನಂದನ್. ನಿನ್ನೆ ನೀನ್ ನನಗೆ ಫೈಲ್ ತಂದ್ಕೊಟ್ಟಿಯಲ್ಲ, ಅದರಲ್ಲಿ ಈ ಲೆಟ್ರ್ ಇತ್ತು. ಇದು ನಿನಗೆ ಯಾರೋ ಬರ್ದಿರೋ ಲೆಟ್ರು. ನಿನಗೆ ಗೊತ್ತಿಲ್ವಾ? ನನಗೆ ಬರ್ದಿರೋ ಲೆಟ್ರಾ? ಹೌದು, ನಿನ್ನ ಹೆಸರೇ ಇದೆ ನೋಡು. ನನಗೆ ಯಾರಜ್ಜಿ ಈ ಮೊಬೈಲ್ ಯುಗದಲ್ಲಿ ಲೆಟರ್ ಬರೀತಾರೆ? ಓ, ನನ್ನ ಹೆಸರೇ ಇದೆ. ಯಾರು ಬರ್ದಿದ್ದು? ಅಲ್ಲ, ಇದು ಆ ಫೈಲ್ ಒಳಗೆ ಹೇಗೆ ಬಂತು? ಓದಕ್ ಬೇರೆ ಆಗ್ತಿಲ್ಲ, ಎಲ್ಲ ಅಳ್ಸೋಗಿದೆ. ನಿನ್ನೆ ರಾತ್ರಿ ನಾನು ಓದಕ್ಕೆ ಅಂತ ಹೋದಾಗ ನೀರ್ ಚೆಲ್ಲೋಯ್ತು, ಆವಾಗ ಹೀಗೆಲ್ಲ ಆಯ್ತು. ಓದೋದಕ್ಕೆ ನಾನು ತುಂಬಾ ಕಷ್ಟಪಟ್ಟೆ. ನನಗಂತೂ ತುಂಬಾ ಗೊಂದಲ ಆಗೋಯ್ತು ನಂದನ್. ಅಯ್ಯೋ ಅಜ್ಜಿ, ಇದು ಯಾವುದೋ ಲೆಟರ್ ಬಗ್ಗೆ ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ? ಉಡಾಫೆ ಮಾಡೋ ವಿಷಯ ಅಲ್ಲ ನಂದನ್ ಇದು. ಅದೇನೋ ಡಾನ್ಸ್ ಶೋ ಅಂತೆಲ್ಲ ಬರ್ದಿದೆ. ಡಾನ್ಸಾ? ಈ ಲೆಟರ್ನ ಸರಿಯಾಗಿ ಓದಿ ಯಾರು ಬರ್ದಿದ್ದಾರೆ ಅಂತ ತಿಳ್ಕೊ. ಸರಿ ಅಜ್ಜಿ, ನಾನು ನೋಡ್ತೀನಿ. ನಿಜವಾಗ್ಲೂ ನೀನು ಕ್ಷಮೆ ಕೇಳ್ಬೇಕಾಗಿರೋದು ನಂದನ್ ಅವ್ರನ್ನ. ಯಾಕಂದ್ರೆ ನೀನು ಅನ್ಯಾಯ ಮಾಡ್ತಾ ಇರೋದು ನಂದನ್ ಅವ್ರಿಗೆ. ಇಷ್ಟು ಪರಿಶುದ್ಧವಾಗಿ ಯಾವ ಸ್ವಾರ್ಥನೂ ಇಲ್ಲದೆ ಪ್ರೀತಿಸೋ ನಂದನ್ ಅವ್ರಿಗೆ ನೀನ್ ಏನೇ ಕೊಡ್ತಾ ಇದೀಯಾ? ಬರೀ ನೋವು. ನಪ್ಪಂಗೆ ನಿಪ್ಪಂದ್ರೆ ಶಬ್ಯಾನೆ ಇಪ್ಪಿಷ್ಟ. ನಪಂಗು ನೀಪನಂದ್ರೆ ತುಪಂಬ ತುಪಂಬ ಇಪಷ್ಟ ಪ್ರೀಪತಿ ಎಪಲ್ಲ ನೀಪನೆ ನಪನ್ನ ಸರ್ವಪಸ್ವ. ನಂದನ್ನೋರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ಎಲ್ಲ ನಾವ್ ಅನ್ಕೊಂಡಂಗೆ ಆಗಿದ್ರೆ ನಾವಿಬ್ರು ಮದ್ವೆ ಆಗಿ ಖುಷಿಯಾಗಿರ್ತಿದ್ವಿ. ಆದ್ರೆ ಈಗೆಲ್ಲ ತಲೆ ಕೆಳಗಾಗೈತೆ. ಪಾಪ ಪೂರ್ವಿ ಇದ್ರಲ್ಲಿ ಸಿಕ್ಕಾಕೊಂಡವಳೆ. ಪೂರ್ವಿ ನನ್ಗೆ ಇಷ್ಟ ಸಮಾಧಾನ ಮಾಡಿದ್ರು, ಅವಳ ಮಾತನ್ನ ನಾನು ಸ್ವಲ್ಪ ತಗೊಳಕ್ಕಾಗಕ್ಕಿಲ್ಲ. ಈಗ ನಮ್ 3 ಜನದ ಜೀವನನು ಹಾಳಾಗ್ಬಿಟ್ಟೈತೆ. ಇದಂತೂ ಸತ್ಯ. ಅಯ್ಯೋ, ದಯವಿಟ್ಟು ಹೀಗೆಲ್ಲ ಮಾಡ್ಬೇಡ್ರಪ್ಪ. ಹಣ ನಾವ್ ಅಣ್ಣ ಬರಗಂಟ ಕಾರಣ ನಿಮ್ ಕೈ ಮುಗಿದ್ರೆ ಅವ್ರ ಮನೆಯಾಗಿಲ್ದಾಗ ಏನಪ್ಪ ಹಿಂಗೆ
ರಾತ್ರಿ ನಮ್ಮನ್ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು? ಒಂದೇ ಒಂದಿನ ಟೇಪ್ ಕೊಡ್ರಪ್ಪ. ಮಾವು ನಿನ್ ಗಂಡ ಊರ್ ತುಂಬಾ ಸಾಲ ಮಾಡ್ಕೊಂಡ್ ತಿರ್ಗಾಡ್ತಾವನೆ, ಬಡ್ಡಿನೂ ಕೂಡ ಕಟ್ತಾ ಇಲ್ಲ. ನಿನ್ನೆ ಆ ಸೆಟ್ ಕಟ್ಟೆಯವ್ರಿಗೆ ಬಡ್ಡಿ ಕಟ್ಟವನಂತೆ, ನನ್ನ ಹತ್ರ ಇಸ್ಕೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ದುಡ್ಡಿಲ್ವಾ? ಸಾಲ ಮಾಡ್ಬೇಕಾದ್ರೆ ಯೋಚಿಸ್ಬೇಕು, ತೀರ್ಸೋ ಯೋಗ್ಯತೆ ಐತೋ ಇಲ್ವೋ ಅಂತ. ನಾನ್ ಮೊದ್ಲೇ ಹೇಳಿದ್ದೆ, ಬಡ್ಡಿ ಕಟ್ಟಕ್ ಆಗದೆ ಇದ್ರೆ ಮನೆ ಜಪ್ತಿ ಮಾಡ್ತೀನಿ ಅಂತ. ಏನ್ ಟೈಮ್ ಕೊಡಕ್ ಹಾಕಿಲ್ಲ. ಏನ್ರೋ ಮಾಡ್ತಾ ಇದ್ದೀರಾ? ಏನ್ರಿಗ ನೀವು? ನವೀನ ನೋಡಪ್ಪ, ನವೀನ ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂತ ಮನೇನೆ ಜಪ್ತಿ ಮಾಡ್ತಾವ್ರೆ. ಅವ್ರ ಬೇರೆ ಇನ್ನೂ ಮನೆಗ್ ಬಂದಿಲ್ಲ. ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅಣ್ಣಯ್ಯ ಫೋನ್ ಬೇರೆ ತೆಗಿತಿಲ್ಲ. ನೋಡಿ, ಬಡ್ಡಿ ದುಡ್ಡು ಕಟ್ಟಗಂಟ ಮನೆ ಬೇಗ ತೆಗಂಗಿಲ್ಲ. ಅಕಸ್ಮಾತ್ ತೆಗೆದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಹುಷಾರ್. ಹೊಸಿ ಏನು ಯಾರೋ ರೌಡಿಗಳು ನೀವು ಬಡ್ಡಿ ಕಟ್ಟಿಲ್ಲ ಅಂತ ಮನೆಯಿಂದ ನಮ್ಮನ್ನ ಆಚೆ ಎಲ್ಲ ಹಾಕಿ ಬೀಗ ಹಾಕೊಂಡು ಹೋಗ್ಬಿಟ್ರು ರೀ. ಅಣ್ಣಯ್ಯ, ನಾವು ಬೇದಿಗೆ ಬಂದ್ಬಿಟ್ವಿ ಅಣ್ಣಯ್ಯ. ಏನ್ ಮಾಡೋದು? ಜಾಜಿ, ಬಟ್ಟೆ ಹೋಗಿದ್ ಜಾಸ್ತಿ ಇದೆಯಾ? ಹೌದು ಮೇಡಮ್, ತುಂಬಾ ಬಟ್ಟೆಗಳಿವೆ. ಈಗ ಈ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಬಿಡ ಬಿಡ, ಒಂದ್ ನಿಮಿಷ. ನಿನ್ ಸಂಬಳ ಎಷ್ಟು? ಯಾಕೆ ಮೇಡಮ್? ನೋಡು, ಯಾಕೆ ಏನು ಅಂತ ಕೇಳ್ಬೇಡ. ನೀವಿಬ್ರು ಒಂದ್ ವಾರ ರಜಾ ತಗೊಳ್ಳಿ. ಯಾಕೆ ಮೇಡಮ್? ನಮ್ಮನ್ ಕೆಲ್ಸದಿಂದ ತೆಗಿತಾ ಇದ್ದೀರಾ? ದಯವಿಟ್ಟು ಹೋಗಿ ಮಾಡಬೇಡಿ ಮೇಡಮ್. ಅಯ್ಯೋ, ಹಾಗೇನಿಲ್ಲ. ನೋಡಿ, ಸುಮ್ನೆ ನೀವಿಬ್ರು ಒಂದ್ ವಾರ ರಜೆ ತಗೊಳ್ಳಿ. ಒಂದ್ ವಾರದ ಸಂಬಳನ ನಾನ್ ನಿಮ್ಮಿಬ್ರ ಅಕೌಂಟ್ಗೆ ಈಗ್ಲೇ ಹಾಕ್ತೀನಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹುಷಾರಿಲ್ಲ ಅಂತ ಹೇಳಿ ಇಬ್ರು ಹೊರಟ್ಬಿಡಿ. ಈ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗ್ತೀವಿ ಮೇಡಮ್. ಅಯ್ಯೋ ಬೇಡ ಬೇಡ, ಮೊದ್ಲು ನೀವಿಬ್ರು ಇಲ್ಲಿಂದ ಹೊರಡಿ. ಇದರಲ್ಲಿ ಏನು ಬರ್ದಿದೆ ಅಂತಾನೆ ಅರ್ಥ ಆಗ್ತಲ್ವಲ್ಲ. ಅಜ್ಜಿ ಇದನ್ನ ಹೇಗೆ ಓದಿದ್ರೂ ಗೊತ್ತಿಲ್ಲ. ಮಧ್ಯ ಒಂದು ಅಕ್ಷರ ಕಾಣಿಸ್ತಿದೆ ಅನ್ನೋದು ಬಿಟ್ರೆ ಮಿಕ್ಕಿದ್ ಎಲ್ಲ ಅಳ್ಸೋಗಿದೆ. ಆದ್ರೂ ಯಾರು ಬರ್ದಿರ್ಬೋದು ಇದನ್ನ? ನಂದನ್ ಅಂತಾನೆ ಇದೆ, ನನಗೆ ಬರ್ದಿರೋದು. ಹಲೋ. ಅಲ್ಲ ಸರ್, ಸ್ನೇಹ ಸ್ಟುಡಿಯೋಯಿಂದ ಮದುವೆ ಫೋಟೋಸ್ ಬೇಕಂತ ಕೇಳಿದ್ರಿ. ಹಾ ಹೇಳಿ. ಫೋಟೋಸ್ ಎಲ್ಲ ರೆಡಿ ಇದೆಯಾ? ಹಾ ಸರ್, 12 ಸ್ಟಿಲ್ ರೆಡಿ ಇದೆ. ನೀವು ಅದ್ರಲ್ಲಿ ಯಾವ್ದಂತ ಫೈನಲ್ ಮಾಡಿದ್ರೆ ನಾನು ಫ್ರೇಮಾಗಿ ಕಳಿಸ್ಕೊಡ್ತೀನಿ. ನಮ್ಮ ಹುಡುಗ ಇವತ್ತು ನಮಗೆ ಡೆಲಿವರಿ ಮಾಡ್ತಾನೆ. ನೀವು ಇವತ್ತು ಮನೇಲೇ ಇರ್ತೀರಲ್ಲ ಸರ್? ಹಾ ಇರ್ತೀನಿ, ಈಗಲೇ ಕಳಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಅಯ್ಯೋ ಅಮ್ಮ, ಅಮ್ಮ.
ಅಯ್ಯೋ ಅಮ್ಮ ನನ್ ಸೊಂಟ ಆ, ಅಮ್ಮ ಆ, ಅಪ್ಪ ಜಯಂತಿ ಏನಾಯ್ತಮ್ಮ? ಅಯ್ಯೋ ಅಕ್ಕ ನನ್ ಸೊಂಟ ಅಯ್ಯಪ್ಪ ನನ್ ಕಾಲು ಏನಾಯ್ತು? ಅಯ್ಯಪ್ಪ ಅಯ್ಯೋ ಅಪ್ಪ, ಕಾಲು ನನ್ ಸೊಂಟ ಹೇಗ್ತಿದ್ದೆ ಜಯಂತಿ ನೀನು? ಅಲ್ಲ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ ಅಕ್ಕ ಕೆಲ್ಸವ್ರು ಹುಷಾರಿಲ್ಲ ಅಂತ ರಜೆ ಹಾಕಿ ಹೊರಟೋದ್ರು. ಒಗ್ಯೋ ಬಟ್ಟೆಗಳಿತ್ತಲ್ಲ ಮಿಷಿನ್ ಹಾಕೋಣ ಅಂತ ಬಂದೆ. ಅದು ಅಲ್ಲದೆ ರಾಶಿ ಬಟ್ಟೆಗಳಿದೆ, ಕೈಯಲ್ಲೆಲ್ಲ ಸ್ವಲ್ಪ ಉಜ್ಜು ಹಾಕಿದ್ರೆ ಕ್ಲೀನ್ ಆಗೋದು. ಅದಕ್ಕೆ ಮಿಷಿನ್ ಹಾಕೋಣ ಅಂತ ಬರೋಷಲ್ಲಿ ಅಮ್ಮ ಜಾರ್ ಬಿದ್ದು ನನ್ ಸೊಟ್ಟ. ಅಯ್ಯೋ ಕಾಲು ಬಿದ್ದು ಬಿಟ್ಟೆ ಅಕ್ಕ. ಅಯ್ಯಮ್ಮ ನೀನ್ ಒಬ್ಳೆ ಎಲ್ಲ ಯಾಕೆ ಮಾಡಕ್ ಹೋಗ್ತೀಯ? ನನ್ನ ಕರಿಬಾರ್ದಾಗಿತ್ತಾ? ಅಯ್ಯೋ ಅಕ್ಕ ಏನ್ ಹೀಗೆ ಹೇಳ್ತೀರಾ ನೀವು? ನೀವು ದೊಡ್ಡೋರು, ನಿಮ್ಮನ್ನು ಹೀಗೆಲ್ಲ ಕರೆಯಕ್ಕಾಗತ್ತಾ ನಾನು? ಮನೇಲಿ ಚಿಕ್ಕವರು ಅಂದ್ರೆ ಪದ್ಮಿನಿ, ಪೂರ್ವಿ. ಪಾಪ ಪದ್ಮಿನಿ ಈಗಷ್ಟೇ ಮದ್ವೆ ಆಗಿ ಬಂದಿದ್ದಾಳೆ, ಇನ್ನು ಪೂರ್ವಿ ಈ ಮನೆ ಗೆಸ್ಟು. ಅದಕ್ಕೆ ಯಾರಿಗೂ ಹೇಳ್ಬಾರ್ದು ಅಂತ ಈ ಕೆಲ್ಸ ನಾನೇ ಮಾಡೋದಿಕ್ ಬಂದೆ ಅಮ್ಮ. ಅಯ್ಯೋ ಚಿಕ್ಕತ್ತೆ, ನನ್ ಕರಿಬೇಕಿತ್ತು ನೀವು. ಪದ್ಮಿನಿ ನೀನು ಒಂದ್ ಸ್ವಲ್ಪ ಕೈ ಜೋಡ್ಸಮ್ಮ. ಈ ಬಟ್ಟೆಗಳೆಲ್ಲ ಮಿಷನ್ ಹಾಕಿದ್ರೆ ಆಯ್ತು ಅಷ್ಟೇ. ಅಯ್ಯೋ ಅಕ್ಕ ಪಾಪ ಪದ್ಮಿನಿ ಈಗಷ್ಟೇ ಮದ್ವೆ ಆಗಿ ಬಂದಿದ್ದಾಳೆ. ಅದು ಅಲ್ಲದೆ ಅವಳು ಮನೆ ಕೆಲ್ಸ ಎಲ್ಲ ಮಾಡೋದ? ಬೇಡ ಬೇಡ, ಈ ಕೆಲ್ಸ ಎಲ್ಲ ಬಿಡಿ, ನಾನೇ ಮಾಡ್ತೇನೆ. ನಿಮಗಮ್ಮ ಕೆಲ್ಸ ಮಾಡ್ತೀನಿ ಅಂತೀಯ, ಮೆತ್ತಗ್ ನೆಡ್ಮೆತ್ತ ಹೋಗ್ತಾ ಇಲ್ವಲ್ಲ? ಕಾಲಕ್ ಪೆಟ್ಟಾಗಿದ್ಯಾ? ಹೌದು ಅಕ್ಕ, ತುಂಬಾ ನೋವ್ತಾ ಇದೆ. ಚಿಕ್ಕತ್ತೆ ನೀವ್ ರೆಸ್ಟ್ ತಗೊಳ್ಳಿ. ನೀವ್ ಯಾವ ಕೆಲ್ಸನೂ ಮಾಡೋದ್ ಬೇಡ. ಎಲ್ಲಾ ಬಟ್ಟೆನೂ ನಾವೇ ಒಗಿಯಕ್ ಹಾಕ್ತಿವಿ. ಉಜ್ಜೋ ಬಟ್ಟೆ ಇದ್ರೆ ನಾನೇ ಉಜ್ಜುತ್ತೀನಿ. ಪ್ರತಿದಿನ ಕಾಲ್ವೆಗ್ ಹೋಗಿ ಬಟ್ಟೆ ಹೋಗ್ದ ಅಭ್ಯಾಸ ಇದೆ ನಮ್ಗೆ. ಈ ತಲೆ ಕೆಡ್ಸ್ಕೊಬೇಡಿ, ನಾನೆಲ್ಲ ನೋಡ್ಕೊಂತೀನಿ. ಅಕ್ಕ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಹಾಗೆ ಮಾಡು ಪದ್ಮಿನಿ, ಪೂರ್ವಿ ಹೆಲ್ಪ್ ತಗೋ ಸರಿನಾ? ಜಯಂತಿ ಇದೆಲ್ಲ ಏನು ಬೇಡ, ನೀನ್ ಎಸ್ ತಗೋ ನಡಿ. ಬಾ ಅಮ್ಮ ನೀನು ಮೆತ್ತಗೆ.